ಕಾಂಗ್ರೆಸ್ ಕೂಡ ಎಲ್ಲ ಜನರ ಸೆಂಟಿಮೆಂಟ್ಗೆ ತಕ್ಕಂಗೆ ಪಾಲಿಟಿಕ್ಸ್ ಮಾಡೋದು. ಅವರು ಕ್ರೆಡಿಟ್ ತಗೊಳ್ದೇ ಇದ್ದರೆ ಆಗ ಅವರು ಉತ್ತರದಾಯಿ ಆಗ್ತಿರ್ಲಿಲ್ಲ. ಹೊಟ್ಟೆಪಾಡಿಗೋಸ್ಕರ ಎಂಥ ಜೀವಭಯ ಇದ್ದರೂ ಹೋಗಿ ಮಾಡಬೇಕಾಗತ್ತೆ. ಅಪರೂಪದ ವಿದ್ಯಮಾನವನ್ನು ನಾವು ವರದಿ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಹಂಗಾಗಿ ಅವ್ರಿಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಇನ್ನೊಂದು ಕಡೆ ಜೀವಭಯ ಇರುತ್ತೆ. ಸರ್ಕಾರದಿಂದ ಏನು ಬರ್ತಾವಲ್ಲ ಮಾಹಿತಿಗಳು, ಅವು ಜಾಹೀರಾತುಗಳು. ಸರ್ಕಾರ ಮುಚ್ಚಿಡುವಂತಹ ಪ್ರಯತ್ನಗಳನ್ನೇನು ಮಾಡುತ್ತಲ್ಲ, ಅಂಥ ಮಾಹಿತಿಗಳನ್ನು ಯಾವ ಪತ್ರಕರ್ತ ಹೆಕ್ಕಿ ತೆಗಿತಾರಲ್ಲ, ಅದು ನಿಜವಾದ ವರದಿಗಾರಿಕೆ. ಈಗ ಹೆಂಗಾಗಿದೆ ಮಾಧ್ಯಮ ಅಂತಂದರೆ, ಹೌದು ಸರ್ಕಾರ ಕೊಟ್ಟು ಸರಿ ಅಂತ ನಂಬೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸುದ್ದಿ ಕೊಟ್ಟವರಿಗೆ ಉದ್ದೇಶ ಇರುತ್ತಲ್ಲ, ಆ ಉದ್ದೇಶ ಇಡೋರಲ್ಲ. ಸೊ ಅದು ಬೇರೆ ಥರ ಆಗತ್ತೆ. ಕರ್ನಾಟಕದ ಮಟ್ಟಿಗೆ ನೋಡೋದಾದ್ರೆ ಆಪರೇಷನ್ ಸಿಂಧೂರದ ಸಿಚುವೇಶನ್ ಇದ್ದಾಗ ಶಾಂತಿ ಕಾಪಾಡಬೇಕು, ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಅಂತ ರೈಟ್. ಕದನ ವಿರಾಮ ಅಂದಾಗ ಯಾಕೆ ಅಂದ್ರೆ ಏನ್ ಆಗ್ತಿದೆ ಅದಕ್ಕೆ ಅಪೋಸಿಟ್ ಮಾತಾಡ್ಲೇಬೇಕು ಅಂತ ಮಾತಾಡ್ತಾರ, ಹೆಂಗಿದು? ಇಲ್ಲ ನೋಡಿ, ಇಲ್ಲಿ ಇದು 2-3 ಬೇರೆ ಬೇರೆ ತರದ ವಿಷಯಗಳು. ಕದನ ವಿರಾಮದ ವಿಷಯದಲ್ಲಿ ಬಹುಶಃ ನೀವು ಅದು ಈ ರಾಜಕೀಯ ಪಕ್ಷಗಳ ಹೆಸರು ಉಲ್ಲೇಖ ಮಾಡ್ಲಿಕ್ಕೆ ಹೆಸಿಟೇಟ್ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ಬಟ್ ನಾನು ಹೇಳ್ತೀನಿ ನೋಡಿ, ಕೇಳಿದ್ದು ಕದನ ವಿರಾಮ ನೀವು ಯಾಕೆ ಒಪ್ಕೊಂಡ್ರಿ, ಸ್ಪಷ್ಟನೆ ಬೇಕು ಅಂತ. ಟ್ರಂಪ್ ಮಧ್ಯಸ್ಥಿಕೆಯನ್ನು ಯಾಕೆ ಒಪ್ಕೊಂಡ್ರಿ ಅಂತ ಕೇಳಿದ್ದು ಕಾಂಗ್ರೆಸ್ ಪ್ರಮುಖ. ಸಣ್ಣ ಪಟ್ಟ ಪಕ್ಷಗಳು ಕೇಳಿದ್ರೆ ಅದು ಬಿಡಿ. ಅವರು ಕದನ ವಿರಾಮ ನೀವು ಒಪ್ಕೋಬಾರ್ದಿತ್ತು ಅಂತ ಹೇಳಿಲ್ಲ, ಅವರ ಮಧ್ಯಸ್ಥಿಕೆ ಯಾಕೆ ಬೇಕಿತ್ತು ಅಂತ, ಮಧ್ಯಸ್ಥಿಕೆ ಆಗಿದೆಯಾ ಅಂತ, ಭಾರತ ಇದಕ್ಕೆ ಒಪ್ಕೊಂಡಿದ್ಯಾ ಅಂತ. ಜೊತೆಗೆ ಈಗ ಜನರು ಅವಾಗ ಹೇಳಿದ್ರಲ್ಲ, ಕಾಂಗ್ರೆಸ್ ಕೂಡ ಎಲ್ಲ ಜನರ ಸೆಂಟಿಮೆಂಟ್ ತಕ್ಕಂಗೆ ಪಾಲಿಟಿಕ್ಸ್ ಮಾಡೋದು. ಅವ್ರು ಏನಂತಂದ್ರೆ, ಜನ ಎಲ್ಲ ಯುದ್ಧ ಮಾಡಿ ಅಂತ ಹೇಳ್ತಿದ್ದಾರೆ, ಭಾವನಾತ್ಮಕವಾಗಿ ಜನ ರೊಚ್ಚಿಗೆದ್ದಿದ್ದಾರೆ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ, ಎಸ್ ಮಾಡ್ಬೇಕಿತ್ತಪ್ಪ ಇವರು ಅಂತ ಹೇಳ್ತಿದ್ದಾರೆ. ಇಲ್ಲಿ ಸಮಸ್ಯೆ ಏನ್ ಗೊತ್ತಾ, ಈ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿಯವರು ಅಥವಾ ನರೇಂದ್ರ ಮೋದಿ ಅವರು ಕ್ರೆಡಿಟ್ ತಗೊಳ್ದೇ ಇದ್ರೆ ಆಗ ಅವರು ಉತ್ತರದಾಯಿ ಆಗ್ತಿರ್ಲಿಲ್ಲ. ಅವರು ಅದರ ಏನೋ ಆ ಹೆಚ್ಚುಗಾರಿಕೆ ನನಗೆ ಬೇಕು ಅಂತ ಏನ್ ಬಯಸ್ತಿದಾರಲ್ಲ, ಹಾಗಾಗಿ ಅವರು ಉತ್ತರವನ್ನ ಕೂಡ ಕೊಡಬೇಕಾಗತ್ತೆ, ಆ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ. ರೈಟ್. ಯುದ್ಧದ ಸಂದರ್ಭದಲ್ಲಿ ಬಳಸುವಂತ ವೆಪನ್ಸ್ ವಿಷಯಕ್ಕೆ ಬರೋದಾದ್ರೆ, ಇವತ್ತು ಚೀನಾ ಟರ್ಕಿದು ಬಳಸಿ ಜಾಗತಿಕ ಮಟ್ಟದಲ್ಲಿ ಇನ್ಯಾರು ಕೂಡ ಟರ್ಕಿ ಮತ್ತೆ ಚೀನಾ ಅಂದ್ರೆ ಸ್ವಲ್ಪ ಯೋಚನೆ ಮಾಡೋಣ, ಪರ್ಚೇಸ್ ಮಾಡ್ಬೇಕಾ ಬೇಡವಾ ಅನ್ನುವಂಥ ಸ್ಥಿತಿಯಲ್ಲಿ 9% ಬಿದ್ದೋಗಿದೆ. ಭಾರತದ ಎಕ್ವಿಪ್ಮೆಂಟ್ 7% ಏರಿಕೆ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಅದು ಯಾವಾಗ ಏರಿಕೆ ಆಗಿದೆ ಹೇಳಿ? ಈಗ ಹಾರ್ಡ್ಲಿ 1 ವೀಕ್ ಡೆವಲಪ್ಮೆಂಟ್. ಅದೇ ಏನಕ್ಕೆ ಏರಿಕೆ ಆಗಿದೆ ಅಂದ್ರೆ, ಚೀನಾದ ಬಗ್ಗೆ, ಚೀನಾದ ಸಶಸ್ತ್ರಗಳ ಬಗ್ಗೆ ಅಥವಾ ಟರ್ಕಿಯ ಯುದ್ಧ ಸಾಮಗ್ರಿಗಳ ಬಗ್ಗೆ ಇನ್ನೂ ಟೆಸ್ಟ್ ಆಗ್ಬೇಕಿದೆ. ಅದು ಅಷ್ಟು ಎಫೆಕ್ಟಿವ್ ಅನ್ನೋದ್ರ ಬಗ್ಗೆ ಇಲ್ಲ ಆಗಿದೆ. ಈ ಆಪರೇಷನ್ ಸಿಂಧೂರ ಟೈಮಲ್ಲಿ ನಮ್ಮ ಜೆಟ್ ವಿಮಾನಗಳು ಇವೆಲ್ಲ, ಮತ್ತೆ ನಾವು ಮೊದಲೇ ಹೇಳಿದ್ನಲ್ಲ, ಈ ಕಚ್ಚಿಂದ ಹಿಡಿದು ಶ್ರೀನಗರದವರೆಗೆ ಆ ಬಾರ್ಡರ್ ನಲ್ಲಿ ಅವರು ಪಾಕಿಸ್ತಾನದವರು ದಾಳಿ ಮಾಡಕ್ ಬಂದಾಗ ಪಾಕಿಸ್ತಾನ ಸೇನೆ 14 ಕಡೆ ಅದನ್ನ ನಿಗ್ರಹ ಮಾಡಿದ ಭಾರತೀಯ ಸೇನೆ, ಅಂದ್ರೆ ನಮ್ಮ ಯುದ್ಧ ಸಾಮಗ್ರಿಗಳ ಮುಖಾಂತರ. ಮತ್ತೆ ಅದೇ ಯುದ್ಧ ಸಾಮಗ್ರಿಗಳನ್ನು ಬಳಸ್ಕೊಂಡು ಅಲ್ಲಿ ಹುಡುಕಿ ಎಲ್ಲೆಲ್ಲಿ ಉಗ್ರ ನೆಲೆಗಳಿದಾವೆ ಅನ್ನೋದನ್ನ ಹುಡುಕಿ ಅವುಗಳನ್ನ ನಾಶ ಮಾಡುವಂತ ಕೆಲಸವನ್ನ ಮಾಡಿದಾವೆ. ಈಗ ಇದು ಏನು ಪ್ರಮಾಣೀಕೃತವಾಗಿರುವಂತದ್ದು, ಟೆಸ್ಟೆಡ್. ಅದಿನ್ನೂ ಟೆಸ್ಟ್ ಆಗ್ಬೇಕಾಗಿರೋದು. ಹಂಗಾಗಿ ಈ ಗ್ರಾಫ್ ಏರಿದೆ. ಇಲ್ಲೊಂದು ಟೆಸ್ಟ್ ಆಗಿದೆ ಬಿಡಿ ಹಂಗಾದ್ರೆ ಈ ಒಂದು ಯುದ್ಧದಲ್ಲಿ. ಫೈನ್. ಇನ್ನು ವರದಿಗಾರಿಕೆಗೆ ಬರೋಣ. ಮಾಧ್ಯಮಗಳ ಜವಾಬ್ದಾರಿ ಬಹಳ ದೊಡ್ಡದು. ಬಟ್ ಇವತ್ತು ಯಾವ ಮಾಧ್ಯಮನೂ ಆ ಎಥಿಕ್ಸ್ ಅನ್ನ ಬದಿಗಿಟ್ಬಿಟ್ಟಿದ್ದಾರೆ ಅನ್ನೋದು ಸಂಕಟದ ಸನ್ನಿವೇಶ. ಇಂಥ ಸಂದಿಗ್ಧ ಸಿಚುವೇಶನ್ ಅಲ್ಲಿ ವರದಿಗಾರಿಕೆಯ ರಿಸ್ಕ್ಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಖಂಡಿತ ರಿಸ್ಕ್ ಇರುತ್ತೆ. ರಿಸ್ಕ್ ಅಲ್ಲಿ ಮೊದಲ ರಿಸ್ಕ್ ಅಂದ್ರೆ ಜೀವ ಭಯ ಇರುತ್ತೆ. ಒಂದ್ ಕಡೆ ನೋಡಿ, ಜೀವಕ್ಕೂ ಹೊಟ್ಟೆಗೂ ಒಂದ್ ಸಂಬಂಧ ಇದೆ. ಹೌದು. ಹೊಟ್ಟೆಪಾಡಿಗೋಸ್ಕರ ಎಂಥ ಜೀವ ಭಯ ಇದ್ದು ಹೋಗಿ ಮಾಡ್ಬೇಕಾಗತ್ತೆ. ಆ ಜೀವ ಭಯದಿಂದಾಗಿ ಎಂಥದನ್ನ ಕಳ್ಕೊಳ್ಳೋಕ್ಕೂ ರೆಡಿ ಇರ್ಬೇಕಾಗತ್ತೆ. ಸೊ ಇಲ್ಲಿ ಕೆಲವು ಪತ್ರಕರ್ತರು ಏನಾಗಿರುತ್ತೆ, ಅನಿವಾರ್ಯವಾಗಿ ಅವ್ರಿಗೆ ಇಷ್ಟ ಇರುತ್ತೋ ಇರಲ್ವೋ ಹೋಗ್ತಾರೆ ಯುದ್ಧ ಭೂಮಿಗೆ. ಇನ್ನು ಕೆಲವರು ಅದೊಂದು ಪ್ಯಾಷನ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಡೆಫಿನೆಟ್ಲಿ ನಾವು ಅದನ್ನ ಗೌರವಿಸ್ಬೇಕು, ಅವರ ಆ ವೃತ್ತಿ ಸ್ಫೂರ್ತಿಯನ್ನ ಅವ್ರು ಹೋಗಿರ್ತಾರೆ.
ಅಲ್ಲಿ ಜೀವಭಯ ಇರುತ್ತೆ. ಹ್ಮ್ ಮತ್ತೇನು ಅಂತಂದ್ರೆ ಸಾಮಾನ್ಯವಾಗಿ ನಾನು ನನ್ನ 20-25 ವರ್ಷ ಜರ್ನಲಿಸಮ್ ಅಲ್ಲಿ ಅದೇ ಅನ್ಸುತ್ತೆ, ನಮ್ಗೆ ಯಾವಾಗ ಹೆಚ್ಚು ಖುಷಿ ಆಗುತ್ತೆ, ಹ್ಮ್. ಅಪರೂಪದ ಏನಾದ್ರು ಸಿಗುವಾಗ. ಹ್ಮ್ ನಮ್ ದಿವಸ ಚಿತ್ರಾನ್ನ, ಮೊಸರನ್ನ, ರೈಸ್ ಬಾತು, ದೋಸೆ, ಇಡ್ಲಿ, ಒನ್ಸ್ ಇನ್ ಅ ವೈಲ್ ನಾವು ಬಿರಿಯಾನಿ ತಿಂದ್ರೆ ಆಬ್ವಿಯಸ್ಲಿ ನಮ್ಗೆ ಖುಷಿ ಆಗುತ್ತೆ. ಓಕೆ ಗಾಟ್ ಇಟ್. ಒನ್ಸ್ ಇನ್ ಅ ವೈಲ್ ನಮ್ಗೇನೋ ಬಹಳ ವಿಶೇಷವಾದಂತಹ ಶಾವಿಗೆ ಪಾಯಸ ಮಾಡಿದ್ರೆ ಹ್ಮ್ ಖುಷಿ ಆಗುತ್ತೆ. ಹ್ಮ್. ನಾನು ಬಹಳ ಸರಳವಾಗಿ ಹೇಳ್ಬೇಕು ಅಂತ ಅನ್ಕೊಂಡು ಹೇಳ್ತಿದ್ದೀನಿ. ಹ್ಮ್. ಸೊ ಪತ್ರಕರ್ತರು ನಮ್ಗೆ ಏನಾಗುತ್ತೆ ಅಂದ್ರೆ ಅಪರೂಪದ ಏನಾದ್ರು ಸಿಕ್ತಾಗ, ಹ್ಮ್ 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 ಅಪರೂಪದ ವಿದ್ಯಮಾನವನ್ನ ನಾವು ವರದಿ ಮಾಡಿದಾಗ ಹ್ಮ್. ತುಂಬಾ ಖುಷಿ ಆಗುತ್ತೆ. ಹ್ಮ್. ನಮ್ಮ ವೃತ್ತಿ ಹ್ಮ್. ಜೀವನದಲ್ಲಿ ಹ್ಮ್. ಇವು ಸಾರ್ಥಕ ಕ್ಷಣಗಳು ಅಂತ ಹ್ಮ್. ಅನ್ನಿಸ್ತಾ ಇರುತ್ತೆ. ಹ್ಮ್. ಅದು ರಾಜಕೀಯಕ್ಕೆ ಸಂಬಂಧಪಟ್ಟಂಗಿರ್ಲಿ, ಹ್ಮ್. ವಾರಕ್ಕೆ ಸಂಬಂಧಪಟ್ಟಂಗಿರ್ಲಿ, ಹ್ಮ್. ಅಥವಾ ಬೇರೆ ಯಾವಾಗಲೂ ಪ್ರವಾಹ ಸಂದರ್ಭ ಇರಲಿ, ಲೈಫ್ ಟೈಮ್ ಮಾರ್ಕ್ ಅದು. ಹಾ ಹಾ. ನಾನು ಇಂಥದೊಂದು ಘಟನೆಗೆ ನಾನು ಸಾಕ್ಷಿಯಾಗಿದ್ದೆ ಹ್ಮ್. ಅನ್ನೋದನ್ನ ಎಲ್ಲ ಪತ್ರಕರ್ತನು ಬಯಸ್ತಿರ್ತಾನೆ. ಹ್ಮ್. ಸೊ ಹಂಗಾಗಿ ಅವ್ರಿಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ. ಹ್ಮ್. ಇನ್ನೊಂದ್ ಕಡೆ ಜೀವಭಯ ಇರುತ್ತೆ. ಆದ್ರೆ ಅಂಥ ಒಂದು ಸಿಚುವೇಶನ್ ಅಲ್ಲಿ ವರದಿಗಾರಿಕೆ ಎಡೋಗ್ಬಿಡುತ್ತೆ. ಕೆಲವೊಂದು ಫೇಕ್ ನ್ಯೂಸ್ಗಳು ಬರುತ್ತೆ. ಅಂತ ವರದಿಗಾರಿಕೆ ನೋಡಿದಾಗ ಅಯ್ಯೋ ಏನ್ ವರದಿ ಮಾಡೋದಪ್ಪ. ಈಗ ಫಾರ್ ಎಕ್ಸಾಂಪಲ್, ಹ್ಮ್. ನಾನು ಒಂದು 9 ವರ್ಷ ದೆಹಲಿಲಿದ್ದೆ. ಹ್ಮ್. ಬಹುಶಃ ಈಗಿದ್ದಿದ್ರೆ ನಾನು ಅಲ್ಲಿಗೆ ವಾರ್ಫೀಲ್ಡ್ ಹೋಗ್ಬೇಕಾಗಿತ್ತು. ಹ್ಮ್. ನನಗೇನು ಅದು ಶ್ರೀನಗರದಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ, ಬಾಲ್ಕಾಟಲ್ಲಿ ಇರ್ಬೋದು ಅಥವಾ ಪಹಲ್ಗಾಮ್ದಲ್ಲಿ ಇರ್ಬೋದು ಅಥವಾ ಪಠಾಣ್ಕೋಟಲ್ಲಿ ಇರ್ಬೋದು, ನಂಗೆ ಬಹಳ ನೆಟ್ವರ್ಕ್ ಏನಿಲ್ಲ. ಅಲ್ಲಿ ಯಾರೋ ಒಬ್ರು ಇಬ್ರು ಗೊತ್ತಿರ್ತಾರೆ ನಂಗೆ. ಅಂದ್ರೆ ಯಾರೋ ಅಧಿಕಾರಿರೋ, ಅವರು ಸಣ್ಣ ಮಟ್ಟದ ಅಧಿಕಾರಿ, ತೀರಾ ಟಾಪ್ ಲೆವೆಲ್ ಅಂತನೂ ಇಲ್ಲ. ನನ್ನ ಸೀಮಿತ ಮಿತಿಯ ಹೇಳ್ತಿದ್ದೀನಿ ನಾನು. ಕೆಲವ್ರಿಗೆ ಇನ್ನೂ ಜಾಸ್ತಿ ಇರ್ಬೋದು, ಬಟ್ ತುಂಬಾ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾರು ಈ ರಕ್ಷಣಾ ಇಲಾಖೆಯನ್ನ ವರದಿಗಾರಿಕೆ ಮಾಡ್ತಿರ್ತಾರೋ, ಯಾರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯನ್ನ ಕವರ್ ಮಾಡ್ತಿರ್ತಾರೋ ಅವ್ರಿಗೆ ಹೆಚ್ಚು ಇರುತ್ತೆ, ಸಂಪರ್ಕ ಇರುತ್ತೆ ಅಧಿಕಾರಿಗಳ ಜೊತೆಗೆ, ಪೊಲಿಟಿಷಿಯನ್ಸ್ಗಳ ಜೊತೆಗೆ, ಆ ಡಿಪಾರ್ಟ್ಮೆಂಟ್ನ ಜೊತೆಗೆ ಸ್ವಲ್ಪ ಸಂಪರ್ಕ ಇರುತ್ತೆ. ಉಳಿದಂತೆ ಅದಿರಲ್ಲ, ಕಡಿಮೆ ಇರುತ್ತೆ. ಅಲ್ಲಿ ಒಬ್ರು ಇಲ್ಲೊಬ್ರು ಇರ್ತಾರೆ. ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ನಾವು ಯಾರೋ ಅಧಿಕಾರಿ ಕೊಟ್ಟಂತ ಮಾಹಿತಿಗಳನ್ನ ನಂಬಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ನಂಬಬೇಕಾದ ಪರಿಸ್ಥಿತಿ ಬರುತ್ತೆ. ಓಕೆ, ಆಯ್ತಾ? ಬರೀ ಅಧಿಕಾರಿಗಳಷ್ಟೇ ಅಲ್ಲ, ಅದು ಒಬ್ಬ ಅಟೆಂಡರ್, ಒಂದು ಪಿಯೋನು ಹೇಳಿದ್ರು, ಡ್ರೈವರ್ ಕೊಡುವಂತ ಮಾಹಿತಿ, ಅಥವಾ ಒಬ್ಬ ಅಲ್ಲಿನ ಸ್ಥಳೀಯ ಕೊಡುವ ಮಾಹಿತಿ, ಅಥವಾ ಇನ್ನೊಬ್ಬ ಲೇಮನ್ ಅಂತ ನಾವೇನು ಹೇಳ್ತೀವಲ್ಲ ಅಂತವ್ರು ಕೊಡುವಂತ ಮಾಹಿತಿಗಳು ಕೂಡ ಮುಖ್ಯ ಆಗ್ತಾ ಇರ್ತವೆ. ಇಲ್ಲಿ ಎರಡು ರೀತಿ, ಅಲ್ಲಿ ಏನು ಯುದ್ಧ ಭೂಮಿ ಅಥವಾ ಗ್ರೌಂಡ್ ಅಲ್ಲಿ ಸಿಗ್ತಿರುತ್ತೆ, ಆ ಮಾಹಿತಿಯನ್ನ ವರದಿಗಾರ ಅವರ ಕಚೇರಿಗೆ ತಲುಪಿಸ್ತಾರೆ. ಆಯ್ತು, ಅಲ್ಲಿ ಆಕ್ಚುಲಿ ಒಂದು ಫಿಲ್ಟರ್ ಆಗೋ ಕೆಲಸ ಆಗ್ಬೇಕು, ಕ್ರಾಸ್ ಚೆಕ್ ಫಿಲ್ಟರ್ ಎಲ್ಲ ಆಗುವಂತ ಕೆಲಸ, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಇಲ್ಲಿ ವರದಿಗಾರ ಅವಸರದಲ್ಲಿ, ಅಂದ್ರೆ ಕೊಟ್ಟಿದ್ದನ್ನ ಚೆಕ್ ಮಾಡೋಕ್ಕೆ ಕೆಲವ್ರಿಗೆ ಸಾಮರ್ಥ್ಯ ಇರಲ್ಲ, ಬೇರೆ ಬೇರೆ ಕಾರಣಕ್ಕೆ, ಇದರಲ್ಲಿ ಮಿತಿಗಳು ಇದೆ, ಅದರಲ್ಲಿ ಸಾಮರ್ಥ್ಯ ಇರಲ್ಲ, ಕೊಟ್ಬಿಟ್ಟಿರ್ತಾರೆ. ಚೆಕ್ ಮಾಡ್ಬೇಕು ಆಕ್ಚುಲಿ. ಆದ್ರೆ ಈಗ ಕಾಂಪಿಟೇಷನ್ ಕೂಡ ಇದೆ, ನಮ್ಮಲ್ಲೇ ಮೊದಲು ಆ ತರದ ಸ್ಪರ್ಧೆ ಇದೆ. ಇವೆಲ್ಲವೂ ಮಿತಿಗಳು. ಹಂಗಾಗಿ ಅವ್ರು ಕೊಟ್ಟಿರ್ತಾರೆ. ಇಲ್ಲಿ ಕ್ರಾಸ್ ಚೆಕ್ ಮಾಡುವಂತಹ, ಅಂದ್ರೆ ಡೆಸ್ಕ್ ಅಂತ ನಾವೇನ್ ಕರಿತೀವಿ, ಸುದ್ದಿ ಮನೆ, ಅಲ್ಲಿ ಅಂಥದ್ದಿಲ್ಲ. ಮತ್ತೆ ಈಗಿನ ಜನರೇಷನ್ ನೋಡಿ, ವಿತಿನ್ 50 ಇದ್ದಾರೆ ಸಾಮಾನ್ಯವಾಗಿ ಮೀಡಿಯಾದಲ್ಲಿ. ನೀವು ಅವರೇ ಅದರ್ಥ ಅನುಭವಿಸ್ತಿಲ್ಲ ಅಂತ ಅರ್ಥ. ಇಂಥದ್ದು ಅದು ಈಗ ಇಲ್ಲಿಂದ ಯಾರೋ ಕರ್ನಾಟಕದಿಂದ ಅವನು ಬೇರೆ ಬೇರೆ ಮೆಟ್ರೋ ರಿಪೋರ್ಟರ್ ಆಗಿರ್ತಾನೆ, ಕೃಷಿ ಕವರ್ ಮಾಡ್ತಿರ್ತಾರೆ, ಅಥವಾ ಹೆಲ್ತ್ ಕವರ್ ಮಾಡ್ತಿರ್ತಾರೆ. ಅವ್ರನ್ನ ತೆಗೆದು ಡೈರೆಕ್ಟ್ ಆಗಿ ಶ್ರೀನಗರ ಕಳಿಸಿದ್ರೆ ಆತ ಎಷ್ಟು ಪರಿಣಾಮಕಾರಿಯಾಗಿ ವರದಿಗಾರಿಕೆಯನ್ನ ಮಾಡ್ಬೋದು. ಎಕ್ಸೆಪ್ಷನಲ್ ಕೇಸ್ ಇರ್ತಾವೆ, ನಾವು ಇಲ್ಲ ಅಂತವರಿಗೆ ಖಂಡಿತಕ್ಕೂ ನನ್ನ ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಯೋಚನೆ ಮಾಡಿ ಹೋಗ ಡೆಲ್ಲಿಗೆ ವರದಿ ಮಾಡ್ಕೊಂಬರ, ಅದು ಆ ಥರದೊಂದು ಇಲ್ಲಿ ಇದೆ. ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಾತಿದೆ ಜರ್ನಲಿಸಂ ಬಗ್ಗೆ, ಸರ್ಕಾರದಿಂದ ಏನ್ ಬರ್ತಾವಲ್ಲ ಮಾಹಿತಿಗಳು, ಅವು ಜಾಹೀರಾತುಗಳು. ಸರ್ಕಾರ ಮುಚ್ಚಿಡುವಂತಹ ಪ್ರಯತ್ನಗಳನ್ನೇನ್ ಮಾಡುತ್ತಲ್ಲ, ಅಂತ ಮಾಹಿತಿಗಳನ್ನ ಯಾವ ಪತ್ರಕರ್ತ ಹೆಕ್ಕಿ ತೆಗಿತಾರಲ್ಲ, ಅದು ನಿಜವಾದ ವರದಿಗಾರಿಕೆ. ಓಕೆ, ಸೊ ಸೇನೆ ವಿಷಯದಲ್ಲಿ ಇರ್ಲಿ, ನೀವು ಬೇರೆ ಯಾವ್ದೇ ವಿಷಯದಲ್ಲಿ ಇರ್ಲಿ, ಅದೇ ನಿಜವಾದ ವರದಿಗಾರಿಕೆ. ಅವು ಹೇಗೋ ಈಗ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಅಥವಾ ಡಿಫೆನ್ಸ್ ಮಿನಿಸ್ಟ್ರಿ ಅವರು ಇವತ್ತಿಂತ ಕಾರ್ಯಾಚರಣೆಯನ್ನು ಮಾಡಿದ್ವಿ, ಇಷ್ಟು ಜನ ಇದಾಯ್ತು, ಸತ್ರು, ಅಥವಾ ಇಷ್ಟು ಹಾನಿ ಆಯ್ತು, ಇಂಥ ಕಾರ್ಯಾಚರಣೆ ಮಾಡಿದ್ವಿ, ಇಲ್ಲಿ ಮಾಡಿದ್ವಿ, ಅದೊಂದು ಬ್ರೀಫ್ ಮಾಡೇ ಮಾಡ್ತಾರೆ. ಅದಲ್ಲ ಆಕ್ಚುಲಿ, ಅದಕ್ಕೂ ಮೀರಿ ಏನೇನೋ ಬೆಳೀತಿರ್ತಾರೆ. ನಾನು ಗಮನಿಸ್ದಂಗೆ
ಅದು ರಾಜಕೀಯವಾಗಿ ಇರಲಿ ಅಥವಾ ಈ ಥರದ ಬೇರೆ ಬೇರೆ ವಿಷಯಗಳು, ಅದು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಗಿರಲಿ, ಫೈನಾನ್ಸ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂಗಿರಲಿ, ವಿದೇಶಾಂಗ ವ್ಯವಹಾರಗಳ ವಿಷಯಕ್ಕೆ ಸಂಬಂಧಪಟ್ಟಂಗಿರಲಿ, ಇವೆಲ್ಲ ಸೂಕ್ಷ್ಮ ಅನ್ನೋ ಕಾರಣ ಕೇಳ್ತಿದ್ದೀನಿ. ಇನ್ನು ಬೇರೆ ಕೃಷಿ, ಮೀನುಗಾರಿಕೆ, ಬಂದರು, ಅವೆಲ್ಲ ಬೇರೆ ಬೇರೆ ವಿಷಯ. ಇಲ್ಲಿ ಆಗ್ತಿರ್ತಾವಲ್ಲ ಬೆಳವಣಿಗೆಗಳು, ನನ್ನ ಪ್ರಕಾರ ಒಂದು 10-15% ಮಾತ್ರ ನಾವು ಕವರ್ ಮಾಡ್ತಿರ್ತೀವಿ, ಅಥವಾ ಅದು ನಮ್ಗೆ ಗಮನಕ್ಕೆ ಬರ್ತಿರ್ತದೆ. ಇನ್ನೂ 85-90% ಅಷ್ಟು ಪತ್ರಕರ್ತರ ಗಮನಕ್ಕೂ ಕೂಡ ಬರ್ತಿರಲ್ಲ. ಅದ್ರ ಪಾಡಿಗೆ ಅದು ಆಗ್ತಿರುತ್ತೆ. ಅದರಲ್ಲಿ ಸರ್ಕಾರ ಮುಚ್ಚಿಡ್ಲಿಕ್ಕೆ ಬಯಸೋದು ಸುಮಾರು ಇರ್ತವೆ, ಮುಚ್ಚಿಡ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಅವುಗಳನ್ನ ಎಕ್ಕಿ ತೆಗಿಬೇಕಾಗಿರೋದು ಪತ್ರಕರ್ತರ ಕರ್ತವ್ಯ. ಸೊ ಅದು ಯುದ್ಧದ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಕೂಡ ಅದು. ಯಾಕೆಂದ್ರೆ ಬಹಳ ಅಂದ್ರೆ ಈ ಸುದ್ದಿನ ನಾನು ಕೊಟ್ಬಿಟ್ರೆ ನಮ್ಗೆ ಪಾಲಿಗೆ ಒಂದು ಸುದ್ದಿ ಇರ್ಬೋದು, ಆದ್ರೆ ನನ್ನ ದೇಶಕ್ಕೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕು. ಕರೆಕ್ಟ್. ಒಬ್ಬ ಜೀವಕ್ಕೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಯಾವುದೋ ಹಳ್ಳಿನಲ್ಲಿ ಬೆಂಕಿ ಬೀಳ್ತು ಅಂತ ನಾನು ಸುದ್ದಿ ಕೊಟ್ಬಿಡ್ತೇನೆ, ಸರಿ. ಯಾವುದೋ ಒಂದು ಮನೆಯಲ್ಲಿ ಬೆಂಕಿ ಬೀಳ್ತು ಅಂತ ಕೊಟ್ಬಿಡ್ತೀನಿ, ಸರಿ. ನನ್ನ ಚಾನಲ್ಲು ಅಥವಾ ನನ್ನ ಪತ್ರಿಕೆ ಅದನ್ನ ಪಬ್ಲಿಷ್ ಮಾಡುತ್ತೆ ಅಥವಾ ಏರ್ ಮಾಡುತ್ತೆ. ಅದಕ್ಕೆ ಪ್ರಚೋದನೆಗೊಂಡು ಆ ಇಡೀ ಹಳ್ಳಿಯವರು, ಇದು ಪಕ್ಕದ ಹಳ್ಳಿಯವರು ಮಾಡಿರುವಂಥ ಕೃತ್ಯ ಅಂತ ಹೇಳಿ ಅವ್ರ ಮೇಲೆ ದಂಡೆತ್ತೋಗಿ ಇಡೀ ಊರಿಗೆ ಬೆಂಕಿ ಹಾಕಿದ್ರೆ, ಅಂದ್ರೆ ಯುದ್ಧದ ಸಂದರ್ಭದಲ್ಲೂ ಕೂಡ ಪತ್ರಕರ್ತ ಒಬ್ಬ ಮನುಷ್ಯನಾಗಿ, ಮಾನವತಾವಾದಿಯಾಗಿ, ವಿಶಾಲ ಹೃದಯದಿಂದ, ಮುಕ್ತ ಮನಸ್ಸಿನಿಂದ ಯೋಚನೆ ಮಾಡಬೇಕಾಗುತ್ತೆ. ಕರಾಚಿ ಡಮಾರ್, ಪಾಕಿಸ್ತಾನದ ಪ್ರಧಾನಿ ಪಕ್ಕದಲ್ಲೇ ಸ್ಫೋಟ, ಹೆಂಗಿದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು? ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಫೇಕ್. ಅದು ಇದರಿಂದ ಏನಾಗ್ತಿದೆ, ಹೇಗೇನೆ 2014 ನಡೆದಂಥ ಇನ್ನೊಂದು ವಿದ್ಯಮಾನವನ್ನು ಮತ್ತು ನಾನು ಇದರಲ್ಲಿ ಸ್ವಲ್ಪ ದಿನ ದೆಹಲಿನಲ್ಲಿದ್ದೆ. ಆ ಕಾರಣಕ್ಕೆ ಸರ್ಕಾರ ಈ ರೀತಿ ಕೊಟ್ಟು ಅಂದ್ರೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಪತ್ರಕರ್ತರು ಮತ್ತು ಸರ್ಕಾರದ ನಡುವೆ ಇದ್ದಂತ ಮೊದಲಿಂದನೂ ಇದೆ ತಡೆಗೋಡೆ. ನಾನು 2014 ಆದ್ಮೇಲೆ ಅದು ಬಂತು ಅಂತಲ್ಲ, ಇವ್ರು ಬಂದ ಮೇಲೆ ಅದನ್ನ ಆ ಗೋಡೆನ ಇನ್ನಷ್ಟು ದಪ್ಪ ಮಾಡಿದ್ದಾರೆ. ಮೊದಲು ನಮ್ಗೆ ಅಲ್ಲಲ್ಲ ಒಂದಷ್ಟು ಕಿಂಡಿಗಳು ಇದ್ದು ನಾವು ಇಣಕ್ ನೋಡ್ತಿದ್ವಿ, ನಮ್ಗೊಂದಷ್ಟು ಮಾಹಿತಿ ಸಿಕ್ತಿತ್ತು. ಇಲ್ಲಪ್ಪ ನಾವೇ ಕೊಡ್ತೀವಿ ನಿಮ್ಗೆ ಅಂತ ಹೇಳಿ ಕೊಡೋ ಪರಿಪಾಠ ಸೃಷ್ಟಿ ಮಾಡಿ. ನೀವು ಇದೊಂದೇ ಅಲ್ಲ, ಅದು ಬಜೆಟ್ಗೆ ಸಂಬಂಧಪಟ್ಟದ್ದಿರ್ಬೋದು, ರಾಜಕೀಯ ನಡೆಗಳಿಗೆ ಸಂಬಂಧಪಟ್ಟದ್ದಿರ್ಬೋದು, ಅಥವಾ ಯಾವುದೋ ಸೆಷನ್ಗೆ ಸಂಬಂಧಪಟ್ಟದ್ದಿರ್ಬೋದು, ಇನ್ನೊಂದು ಯಾವುದೋ ಪ್ರಮುಖ ನಿರ್ಣಯಕ್ಕೆ ಸಂಬಂಧಪಟ್ಟದ್ದು, ಅದೆಲ್ಲ ಮಾಡ್ತಿದೆ. ಈಗ ಹೆಂಗಾಗಿದೆ ಮಾಧ್ಯಮ ಅಂತಂದ್ರೆ, ಹೌದು ಸರ್ಕಾರ ಕೊಟ್ಟು ಸರಿ ಅಂತ ನಂಬೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ನಂಬಿಲ್ಲ, ನಿರಾಕರಿಸ್ಬೇಕು ಅಂತಂದಾದ್ರೆ ನನಗೆ ಬೇರೆನೋ ಗೊತ್ತಿರ್ಬೇಕು. ನೀವು ಹೇಳೋ ಮಾಹಿತಿ ನನ್ನ ಹತ್ರ ನೀವು ಸರಿ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಸರಿಯಾದ ಮಾಹಿತಿ ಗೊತ್ತಿರ್ಬೇಕು. ಹೌದು, ನನಗೆ ಸರಿಯಾದ ಮಾಹಿತಿ ಕೂಡ ಇಲ್ಲ ಅಂದಾಗ ನಾನು ಏನಾಗುತ್ತೆ, ನೀವು ಕೊಟ್ಟ ಮಾಹಿತಿಯನ್ನ ನಂಬಬೇಕಾಗುತ್ತೆ. ಜೊತೆಗೆ ಕಚೇರಿಯಿಂದ ಒತ್ತಡ ಇರುತ್ತೆ, ಕೊಡ್ಬೇಕಾದಂತ ಒತ್ತಡ, ಬಾಹ್ಯ ಒತ್ತಡ ಅಂದ್ರೆ ಬೇಗ ಕೊಡ್ಬೇಕಾದಂತ ಒತ್ತಡ ಇರುತ್ತೆ, ಇವೆಲ್ಲವೂ ಇರ್ತವೆ. ಅದರಿಂದಾಗಿ ಒಟ್ಟಾರೆ ವರದಿಗಾರಿಕೆ ಅನ್ನೋದು ವಿಫಲ ಆಗ್ತಾ ಬರ್ತಿದೆ. ನೀವು ಹೇಳ್ದಂಗೆ ಭಾಗಶಃ ಅದು ಸುಳ್ಳು ಸುದ್ದಿಗಳಿಂದ ಕೂಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಾವು ಸುಳ್ಳು ಸುದ್ದಿ ಅನ್ಬೇಕಾ ತಪ್ಪು ಸುದ್ದಿ ಅನ್ಬೇಕಾ ಅನ್ನೋದೊಂದು ಕ್ಲಾರಿಟಿ ಕೊಡಿ. ಮತ್ತು ತಪ್ಪು ಸುದ್ದಿಗಳು ಜನಸಾಮಾನ್ಯರ ಮೇಲೆ ಭಾವನಾತ್ಮಕವಾಗಿ ಹೆಂಗ್ ಪರಿಣಾಮ ಬೀರ್ಬೋದು? ಖಂಡಿತ ಬೀರುತ್ತೆ. ನೋಡಿ, ಈಗ ಆವಾಗ ಯುದ್ಧೋನ್ಮಾದ ಯಾಕೆ ಸೃಷ್ಟಿ ಆಯ್ತು? ಹೌದು, ಈಗ ಪಾಕಿಸ್ತಾನ ಉಳಿಸ್ಲೇಬೇಕು ಅಂತ ಜನ ಹಂಗ ಬಯಸ್ಲಿಕ್ಕೆ ಯಾಕೆ ಶುರು ಮಾಡಿದ್ರು? ಹೌದು, ಎಮೋಷನಲಿ. ಹೌದು, ಕನೆಕ್ಟ್ ಆಗ್ಬಿಟ್ರು. ಸಿನಿಮಾದಲ್ಲಿ ಹೀರೋ ಒಬ್ಬ ಖಳನಾಯಕನಿಗೆ ಒಂದು ಹೊಡಿತಿದ್ದಂಗೆ, ಒಂದು ಪಂಚ್ ಕೊಡ್ತಿದ್ದಂಗೆ ಇನ್ನಷ್ಟು ಹೊಡಿಲಿ ಅನ್ನುವಂತಹ ಒಂದು ನಮ್ಗೆ ಗೊತ್ತಿರೋದು ಅವ್ಯಕ್ತ, ಆದ್ರೆ ಆ ಥರದೊಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇರ್ತಲ್ಲ. ಸೇಮ್ ವೇ ಇಲ್ಲೂ ಹಂಗೆ ಆಗ್ತಿರ್ತಾರೆ. ಹಂಗೆ ಹೊಡೆದ್ರು, ಆ ಥರ ಪಂಚ್ ಕೊಟ್ರು, ಈ ತರ ದಾಳಿ ಮಾಡಿದ್ರು ಅಂತ ಸುಳ್ಳು ಸುದ್ದಿಗಳನ್ನ, ಬಹಳ ಸುಳ್ಳು ಮತ್ತು ತಪ್ಪು ನಡುವೆ ಅದು ಬಹಳ ವ್ಯತ್ಯಾಸ ಇಲ್ಲ ಈ ಕಂಟೆಕ್ಸ್ಟ್ ಅಲ್ಲಿ. ಬಟ್ ಹಂಗ್ ಮಾಡಿ 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 ಇವ್ರೇನ್ ಮಾಡಿದ್ರು, ಜನರಲ್ ಆ ಥರದೊಂದು ಯುದ್ಧೋನ್ಮಾದವನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡಿ. ಹಿಂದೆ ಒಬ್ರು ಪತ್ರಕರ್ತರು ಆ ಯುದ್ಧದ ಸನ್ನಿವೇಶದಲ್ಲೇ ಕವರ್ ಮಾಡಕ್ ಹೋಗಿ ಇಲ್ಲಿದು ಎಕ್ವಿಪ್ಮೆಂಟ್ ಡೀಟೇಲ್ಸ್ ನೆಲ್ಲ ಕೊಟ್ಟಂತ ಕೆಲವೊಂದು ಘಟನೆಗಳು ನಡೀತು. ಅಂದ್ರೆ ಯಾವ್ದನ್ನ ಎಲ್ಲಿ ವರದಿ ಮಾಡ್ಬೇಕು ಅನ್ನೋ ಪ್ರಜ್ಞೆ ಮೀರಿ ನಡೀತಿದ್ಯಲ್ಲ, ಇದ್ರ ಬಗ್ಗೆ ಒಂದ್ ಲೈನ್. ಹೌದು, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಭಾರತೀಯ ಸೇನೆ ಪಠಾಣ್ಕೋಟ್ ನಲ್ಲಿ ಅಥವಾ ಬಾಲಾಕೋಟ್ ನಲ್ಲಿ ಅಥವಾ ಊರಿನಲ್ಲಿ ಅಥವಾ ಅನಂತನಾಗ್ ನಲ್ಲಿ ಏನೋ ಒಂದು ನಾಳೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಂದ ಏನೋ ವ್ಯವಸ್ಥೆ ಮಾಡ್ತಿರುತ್ತೆ ಅಂತ ತಿಳ್ಕೊಳ್ಳಿ. ನಮಗೂ ಅಷ್ಟು ಟೆಕ್ನಿಕಲಿ ನಂಗೂ ಗೊತ್ತಿಲ್ಲ ಡೀಟೇಲ್ಸ್. ಮಾಡ್ತಿದೆ, ಅಲ್ಲೊಂದು ಬಂಕರ್ ಸೆಟ್ ಮಾಡ್ತಿದೆ, ಟ್ಯಾಂಕರ್ ತಗೊಂಡೋಗಿದೆ, ಅಥವಾ ಅಲ್ಲಿಗೆ
ಇನ್ನೊಂದು ಯಾವ್ದೋ ಯುದ್ಧ ವಿಮಾನ ಕರ್ಕೊಂಡ್ಬಂದು ನಿಲ್ಸಿದೆ, ಇನ್ನೊಂದು ಏನೋ ಒಂದು ಮಾಡ್ತೀವಿ. ಹ್ಮ್. ಅದನ್ನ ನಾನು ವರದಿ ಮಾಡಿದ್ರೆ ಮುಗೀತಲ್ಲ. ಆಬ್ವಿಯಸ್ಲಿ ಪಾಕಿಸ್ತಾನ ಗೊತ್ತಾಗುತ್ತೆ ತಾನೇ ಆ ಮಾಹಿತಿ. ಹೌದೌದೌದು. ಅಲ್ಲ, ಅಷ್ಟನ್ನ ಇಲ್ಲಿ ಸೇನೆ ಅಷ್ಟು ಒಳಗಡೆಗೆ ಪತ್ರಕರ್ತನ ಬಿಟ್ಕೊಳ್ಳಲ್ಲ ಅನ್ನುವಂತ ಇನ್ನೊಂದು ಸಂಗತಿ ಕೂಡ ಇದೆ. ಭೇದಿಸ್ಬೇಕು, ತಿಳ್ಕೊಳ್ಬೇಕು. ಅಲ್ಲ, ಈ ಪತ್ರಕರ್ತರಿಗ ಕಿಂಡಿ ಇದಾವಲ್ಲ, ತಗೊಂಡ್ಬಿಡ್ತಾರೆ ಇನ್ಪುಟ್ಸ್ ನ. ಭೇದಿಸ್ಬೇಕು, ತಿಳ್ಕೊಳ್ಬೇಕು. ಆದ್ರೆ ವರದಿ ಮಾಡುವಾಗ ಜವಾಬ್ದಾರಿ ಇರ್ಬೇಕು. ಹಂಗಾದ್ರೆ ಇಡೀ ದಿವಸ ತಪ್ಪು ಸುದ್ದಿ ಕೊಟ್ಟು ಸಾಯಂಕಾಲ ಅದು ಫೇಕ್ ಅಥವಾ ತಪ್ಪು ಅಂತ ಗೊತ್ತಾದಾಗ ಹೆಂಗ ಅನ್ಸುತ್ತೆ ಮನ್ಸು ಒಬ್ಬ ಪತ್ರಕರ್ತನಿಗೆ? ನೋಡಿ, ತುಂಬಾ ಎಂಬ್ರೇಜ್ ಆಗುತ್ತೆ. ಅದೇ ಇನ್ನೊಂದು ಏನಾಗುತ್ತೆ, ಪತ್ರಕರ್ತರು ಅದನ್ನ ಹೇಳ್ಕೊಳ್ಳೋ ಸ್ಥಿತಿಯಲ್ಲೂ ಇರಲ್ಲ. ಹೌದು. ಈಗ ನಾನು ಅದನ್ನೇ ಪ್ರೂವ್ ಮಾಡ್ಬೇಕಾಗತ್ತೆ. ಆಮೇಲೆ ನಾನೊಂದು ತಪ್ಪು ಸುದ್ದಿ ಕೊಟ್ಟಿರ್ತೀನಿ, ಆ ಸುದ್ದಿ ಸತ್ಯ ಅಂತ ಸಾಧಿಸ್ಲಿಕ್ಕೆ ನಾನು ಇನ್ನೊಂದು 4 ತಪ್ಪು ಏನೋ ಅದಕ್ಕೊಂದು ನೆರೆಟಿವ್ ಸೆಟ್ ಮಾಡ್ತಾ ಹೋಗ್ಬೇಕು. ಹಾಗಾದಾಗ ಅದೇ ಅದಕ್ಕೆ ಇಡೀ ದಿನ ಸರ್ಕಸ್ ಮಾಡ್ಬೇಕು. ಇಡೀ ದಿನ ಅಷ್ಟೇ ಅಲ್ಲ, ಕೆಲವು ಫಾಲೋ ಅಪ್ ಅಂತ ಇರ್ತವೆ. ನೆಕ್ಸ್ಟ್ ಡೇನು ನಾನು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು. ಅದೊಂಥರ ಒದ್ದಾಟ. ಜೊತೆಗೆ ಈಗ ನಾನು ತಪ್ಪು ಸುದ್ದಿ ಕೊಟ್ಟಿದ್ದೀನಿ ಅಂತ ನನ್ನ ಕಚೇರಿ ಗೊತ್ತಾಗಿರೋ ಸಾಧ್ಯತೆ ಇರುತ್ತೆ. ಹೌದು. ನನ್ನ ಕಲೀಗ್ಸ್ ಗಳಿಗೆ ಗೊತ್ತಾಗಿರೋ ಸಾಧ್ಯತೆ ಇರುತ್ತೆ. ನನ್ನ ಸೋರ್ಸ್ ಗಳಿಗೆ ಗೊತ್ತಾಗಿರೋ ಸಾಧ್ಯತೆ ಇರುತ್ತೆ. ಇದು ನನ್ನ ಕ್ರೆಡಿಬಿಲಿಟಿ ಪ್ರಶ್ನೆ ಆಗಿರುತ್ತೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ನಮ್ಮ ಆತ್ಮಸಾಕ್ಷಿ, ನಾನು ತಪ್ಪು ಮಾಡಿದೆ ಅಂತ ಚುಚ್ಚುತ್ತಲೇ ಇರುತ್ತೆ. ಸಣ್ಣ ಪುಟ್ಟದಾದ್ರೂ ಓಕೆ, ಆದ್ರೆ ಇದ್ದಂತಹ ಅಥವಾ ಇನ್ನೊಂದು ಬಹಳ ಪ್ರಮುಖ ಸಂಗತಿಗಳನ್ನ ವರದಿ ಮಾಡುವಾಗ ಅದೇನಾದ್ರು ತಪ್ಪಾಗ್ಬಿಟ್ಟು ಡೆಫಿನೆಟ್ಲಿ ಕಾಡಕ್ಕೆ ಶುರು ಆಗುತ್ತೆ. ಸೋರ್ಸ್ ಅನ್ನೋ ಪದ ಪ್ರಯೋಗ ಮಾಡಿದ್ರಿ. ಕೆಲವೊಮ್ಮೆ ಪತ್ರಕರ್ತರಿಗೆ ಕ್ರಾಸ್ ಚೆಕ್ ಆಗಿ ತರ ಏನೋ ನಿಮ್ಮಂತ ಪತ್ರಕರ್ತರು ನಮ್ಮಂತ ಪತ್ರಕರ್ತರು ಸುದ್ದಿ ಮೂಲದ ಬಗ್ಗೆ ಮಾತಾಡ್ತಿರ್ತಾರೆ. ಅವಾಗ ಕೆಲವ್ರು ಕ್ರಾಸ್ ಚೆಕ್ ಮಾಡ್ತಾರೆ, ಸುದ್ದಿ ಮೂಲ ಏನ್ ನಿಮ್ದು ಅಂತಾಗ ಅವ್ರ ಪತ್ರಕರ್ತರದ್ದು ರ್ಯಾಂಡಮ್ ಡೈಲಾಗ್ ಏನು ಅಂದ್ರೆ ನಾವು ಅದನ್ನ ಬಿಟ್ಕೊಡಕ್ಕಾಗಲ್ಲ ಅಂತ. ಬಟ್ ಅದಕ್ಕೆ ಸೂಕ್ತ ಆಧಾರ ಕೊಟ್ರೆ, ಸಾಕ್ಷಿ ಕೊಟ್ರೆ ಆ ಸುದ್ದಿ ಮೌಲ್ಯ ಹೆಚ್ಚಾಗಲ್ವಾ? ಇಲ್ಲ, ಇದರಲ್ಲಿ ನೀವ್ ಹೇಳೋದು ನಿಜ. ಆಧಾರ ಕೊಟ್ರೆ ಮೌಲ್ಯ ಜಾಸ್ತಿ ಆಗುತ್ತೆ. ಆದ್ರೆ ಕೆಲವು ಸಂದರ್ಭದಲ್ಲಿ ಈಗ ನನಗೆ ಯಾರೋ ಒಬ್ಬ ಅಧಿಕಾರಿ, ಸೇನೆ ಅಧಿಕಾರಿ, ನನ್ನ ಮೇಲಿನ ವಿಶ್ವಾಸಕ್ಕೆ ನಾನು ಒಬ್ಬ ಒಳ್ಳೆ ಜರ್ನಲಿಸ್ಟ್ ಅನ್ನೋ ಕಾರಣಕ್ಕೆ ಮಾಹಿತಿ ನೀಡಿರ್ತಾರೆ. ಮತ್ತೆ ಅವ್ರಿಗೂ ನಂಬಿಕೆ ಅಲ್ಲಲ್ಲ, ಇನ್ನೊಂದೇನು ಅಂತಂದ್ರೆ ನಂಬಿಕೆ ಒಂದು, ಜೊತೆಗೆ ಅವನು ಇದರಲ್ಲಿ 2 ತರ ಇರ್ತದೆ. ಇವರು ವರದಿ ಮಾಡ್ಲಿ, ಇಲ್ಲಿ ಏನೋ ತಪ್ಪಾಗ್ತಿದೆ, ಸತ್ಯ ಹೊರಗಡೆ ಗಮನಕ್ಕೆ ಬರ್ಲಿ, ಸತ್ಯ ಹೊರಗಡೆ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಿರ್ತಾರೆ. ಅಥವಾ ಎದುರಾಳಿಗೆ ಏನೋ ಒಂದು ಸಂದೇಶ ಕೊಡ್ತಿರ್ತಾರೆ. ಅಲ್ಲಿ ಮುಕ್ತವಾಗಿ ಏನೋ ದೇಶ ಸಮಾಜ ಚಿಂತನೆ ನಡೆಸಿ ಕೊಡುವಂತ ಜನ ತುಂಬಾ ಕಮ್ಮಿ. ಆಯ್ತಾ, ಯಾರೋ ಇನ್ನೊಬ್ಬ ಅಧಿಕಾರಿಗೆ ಆಗ್ತಿರಲ್ಲ, ಮಾಡುವಂತ ತಪ್ಪನ್ನ ಮಾಹಿತಿ ಕೊಡ್ತಿರ್ತಾರೆ, ಅಥವಾ ಸಚಿವ ಮಾಡುವಂತ ತಪ್ಪುಗಳ ಮಾಹಿತಿಯನ್ನ ಕೊಡ್ತಿರ್ತಾರೆ. ಈ ತರ ಇರ್ತದೆ. ಯುದ್ಧದ ಸಂದರ್ಭದಲ್ಲೂ ಅಲ್ಲಿ ಏನೋ ವಿಶ್ವಾಸ ಇಟ್ಟು ಇದನ್ನ ಹೇಳ್ಬೇಕು, ಮತ್ತೆ ಈ ರೀತಿ ಹೇಳ್ಬೇಕು ಅಂತ ಅದಕ್ಕೊಂದು ಕಂಟೆಕ್ಸ್ಟ್ ಇರುತ್ತಲ್ಲ, ಆ ರೀತಿ ಹೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿರ್ತಾರೆ. ಅದನ್ನ ಇವರು ಏನೋ ತಪ್ಪಾಗಿ ಪ್ರಸ್ತುತಪಡಿಸ್ಬಿಟ್ರೆ ಅದರಿಂದಾಗಿ ಡೆಫಿನೆಟ್ಲಿ ಅದೇನಾಗುತ್ತೆ, ಅದೊಂದು ದುಷ್ಪರಿಣಾಮ ಬರುತ್ತೆ. ಅಂದ್ರೆ ಸುದ್ದಿ ಕೊಟ್ಟವರಿಗೆ ಉದ್ದೇಶ ಇರುತ್ತಲ್ಲ, ಆ ಉದ್ದೇಶ ಇಡೋಲ್ಲ, ಬೇರೆ ತರ ಆಗತ್ತೆ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸಂದಿಗ್ಧ ಸಿಚುವೇಶನ್ ಹೆಂಗಿದೆ ಅಂದ್ರೆ ಸೂಕ್ಷ್ಮ ಗಂಭೀರ ಅಂತಾನೆ ಕರಿಬೇಕು. ಕದನ ವಿರಾಮ ಅಂತಿದ್ರು ಕೂಡ ಪಾಕಿಸ್ತಾನದವ್ರು ಉಪಟಳ ಏನು ಕಮ್ಮಿ ಆಗಿಲ್ಲ. ಈ ಸಿಚುವೇಶನ್ ಒಬ್ಬ ನಾಗರಿಕ ಹೆಂಗೆ ತಗೋಬೇಕು ಅಂತ ತಿಳಿಸ್ಕೊಟ್ರಿ. ಅಂಡ್ ಸೇಮ್ ಟೈಮ್ ಪತ್ರಕರ್ತರ ಜವಾಬ್ದಾರಿ ಏನು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ನೀವೆಲ್ಲರೂ ಕೂಡ ಪಹಲ್ಗಾಮ್ ಉಗ್ರರ ದಾಳಿಯ ನಂತರದ ಸಂದರ್ಭದಲ್ಲಿ ಆದಂತಹ ಸಂಪೂರ್ಣ ಬೆಳವಣಿಗೆಗಳಿರ್ಬೋದು, ನಂತರ ಒಬ್ಬ ಪತ್ರಕರ್ತ ಅಂದಾಗ ಇರುವಂತಹ ಜವಾಬ್ದಾರಿಗಳು ಹೇಗಿರಬೇಕು ಅನ್ನೋದನ್ನು ಬಹಳ ಅರ್ಥಪೂರ್ಣವಾಗಿ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.